ಯಪ್ಪ ಯಪ್ಪ ನಾವಿಬ್ರು ಡೀಪ್ ಆಗಿ ಲವ್ ಮಾಡಕತ್ತೀವಿ, ಈಕೀಗ ಮದುವೆ ಆತಿನ. ಕಡಿಕು ನನ್ನ ಮನೆಗೆ ಭಾಗ್ಯದ ಲಕ್ಷ್ಮಿನ ತಂದ ಬಿಟ್ಟ. ಹಾ ಇರ್ಲಿ, ಈಕೇನ್ RCB ಅಭಿಮಾನಿಯೋ ಏನ್ CSK ಅಭಿಮಾನಿ? ಯಪ್ಪ ಈಕೆ RCB ಅಭಿಮಾನಿ ಅದಲ್ಲ. ಏ RCB ಅಭಿಮಾನಿ ಅಂದ್ರ ಈಕಿ ನಮ್ಮ ಮನಿ ಸೊಸಿ ಬೇಡ. ಯಾಕಂದ್ರ RCB ನಮ್ದು ಒಂದ ರಕ್ತ ಸಂಬಂಧ. ಇವನ್ಕಿನ ಗಿಚ್ಚ ಅವ್ರ ಅಪ್ಪನ ಮಗನೇ, ಆಕಿ CSK ಅಭಿಮಾನಿ ಅಂತ ನೀ ಇನ್ನೊಂದು ನೋಡ್ಕೋ. ಅಪ್ಪಲ್ಲಿ ಅದ್ರಗಿತ್ತೆ ಮಗನಿ. ನೀ ಏನ್ಲ ಅದಲ್ ಕನ್ಸ್ ಕಾಣ್ತಾ ಮಲಗಿದೆ. ನನ್ ಕಷ್ಟ ನನ್ಗ ಸುಸ್ತಾಯ್ತದ ಇರ್ಲ. ಸುಸ್ತಾದ್ರ ಅಟ್ಲ ಊಟ ಮಾಡು. ಅಟ್ಟಿಲ್ ಊಟ ಮಾಡಕ್ಕೆ ಭಯ ಆಯ್ತದಕ್ಕಲ್ಲ. ಅದಕ್ಲ ಕೆಲಸಕ್ಕೆ ಹೋಗದೆ ಉಂಡಾಡಿಗುಂಡನಂತೆ ಮನೆಯಲ್ಲೇ ಕುಂತಿದ್ದ ಗಂಡನಿಗೆ ಊಟದಲ್ಲಿ ವಿಷ ಹಾಕಲು ಪ್ರಯತ್ನಿಸಿದ್ದ ಹೆಂಡತಿ. ಅದ್ಯಾವಳ ಪುಣ್ಯತ್ಕಿತಿ ಬರೀ ಪ್ರಯತ್ನ ಪಟ್ಟಾಳ ಅಷ್ಟೇ. ಇನ್ನೊಂದ್ 2 ದಿನ ನೀನು ಕೆಲಸ ಹುಡುಕ್ತಿ ಅಟ್ಲೆ ಕೂತಿದ್ರ ನಿಂಗು ನಿಜವಾಗ್ಲೂ ವಿಷ ಹಾಕ್ಬಿಟ್ಟು ಸಾಯಿಸ್ತೀನಿ. ನೀನಂತ ಇದ್ರು ಒಂದೇ ಸತ್ರು ಒಂದೇ. ಆ್ಯಕ್ಚುಲಿ ನಾನು ನಿನ್ನ ತುಂಬ ಇಷ್ಟಪಡ್ತೀನಿ. ನಿನ್ನ ಜೊತೆ ಇದ್ರೆ ನಂದು ವೈಬ್ ಚೆನ್ನಾಗಿರುತ್ತೆ. ಸೊ ಐ ಥಿಂಕ್ ನಿನ್ನ ಜೊತೆ ನಾನು ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದೆ. ಹೌದಾ? ಹೌದು. ಅಣ್ಣ 1 kg ಚಿಕನ್ ಕೊಡಿ. 1 kgನಾ? ಮತ್ತೆ ಚೆನ್ನಾಗಿದ್ಯಾ? ಅದೇ ಓದ್ತಾ ಇದ್ಯಾ ಕೆಲ್ಸಕ್ಕೆ ಹೋಯ್ತಾ ಇದ್ಯಾ? ನನ್ನ ಅಮ್ಮನ ಇದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದ್ಬಿಟ್ಟು ತಿಕ್ಕಮ್ಮಕ್ಕ ಎಲ್ಲ ಹಲೋ ಮಚಾ. ಹೇಳ್ ಮಚಾ. ಮಚಾ ಪ್ರಿಯಾ ಇವತ್ ಮತ್ತೆ ನಿನ್ ಬಗ್ಗೆ ಕೇಳ್ತಾ ಇದ್ಲು. ಏನ್ ಕೇಳ್ತಾ ಇದ್ಲು? ಮೋಸ್ಟ್ಲಿ ಅವಳಿಗೆ ನಿನ್ ಮೇಲೆ ಲವ್ ಆಗ್ಬಿಟ್ಟಿರ್ಬೇಕು. ನನ್ನ ನಂಬರ್ ಕೊಟ್ಬಿಡು ಅವಳಿಗೆ. ನಾಳೆ ಕ್ಲಾಸ್ ಬತ್ತಿಯಲ್ಲ, ಅಲ್ಲೇ ಮಾತಾಡ್ಕೊಳ್ಳ ಬಿಡು. ಓಕೆ ಓಕೆ. ಅದೇ ಮಚಾ ಒಂದ್ 500 ರೂಪಾಯಿ. ಹಲೋ ಹಲೋ. ಅದೇ ಮಚಾ ಊಟ ಆಯ್ತಾ? ಮಚಾ ಆಯ್ತು. ಏನ್ ತಿಂದೆ ಊಟಕ್ಕೆ? ಮುದ್ದೆ ನಾಟಿಕೋಳಿ ಸಾರು. ಓ ಲೈಫ್ ಫುಲ್ ಎಂಜಾಯ್ ಮಾಡ್ತಿದ್ಯಾ ಮಚಾ. ಅಕ್ಕ ನಾವ್ ಗೊತ್ತಲ್ಲ. ಅದೇ ಮಚಾ 500 ಇಸ್ಕೊಂಡಿದ್ದಲ್ಲ. ಹಲೋ ಹಲೋ ಹಲೋ. ಮತ್ತೆ ಮಚಾ ಮನೇಲೆಲ್ಲ ಹೆಂಗವ್ರೆ? ಎಲ್ಲ ಸೂಪರ್ ಆಗವ್ರೆ. ವಾಯ್ಸ್ ಕೇಳಿಸ್ತಾ ಇಲ್ವಾ ನಂದು? ಇವಾಗ ಕೇಳಿಸೈತೆ. ಅದೇ ಮಚಾ ಒಂದ್ 500 ಇಸ್ಕೊಂಡು ಹೋಗಿದ್ದಲ್ಲ, ಯಾವಾಗ ವಾಪಸ್ ಕೊಡ್ತೀಯ? ವಾಯ್ಸ್ ಕೇಳಿಸಲ್ಲ ಮಚಾ, ನಾಳೆ ಬರ್ತೀನಿ. ಹೊಟ್ಟೆ ಎಷ್ಟು ಉರ್ತಾವ್ರು ಅಪಸ್ಮಾತ್ನದವ್ರು ಇದ್ರೆ. ಮಗನೇ ಏನಿದೆ? ಟೈಮ್ 1:30 ಆಗೈತಿ, ನನ್ ಮಗ ಇನ್ನೂ ಓದಾತನಲ್ಲ. ನನ್ ಮಗ ಅಂದ್ರು ನಮ್ಮ ವಂಶದ ಹೆಸರು ಬೆಳೆಸ್ತಾನ. ಅವಾಗ ನಾ ಹೆಮ್ಮೆಲಿಂತ್ರ ಹೊಡ್ಕೊಂತೀನಿ. ಅವಾಗ ನಾನು ಎದಿ. ಇದು ನಂದು ಲಾಸ್ಟ್ ವಾರ್ನಿಂಗ್ ಪ್ರಿಯಾ. ನೀ ಏನಾರ ನಂದು ಪ್ರಪೋಸಲ್ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ, ನೀ ನನಗೇನಾರ ಐ ಲವ್ ಯು ಅನ್ಲಿಲ್ಲ ಅಂದ್ರೆ, ಇವತ್ತು ಪಕ್ಕ ಕೋತಂಬರಿ ಗಿಡಕ್ಕೆ ಹೋಗಿ ಉರ್ಲ್ ಹಾಕೊಂಡ್ಬಿಡ್ತೀನಿ ನಿನ್ನ ಹೆಸರು ಬರೋದು. ಗೈಸ್ ಮೊದಲು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಅವಳು ನಂತಿ ಬೇಡ, ನನಗೆ ಅವನೇ ಬೇಕು ಅಂತ ಹೋಗ್ತಾರೆ. ಫ್ರೆಂಡ್ಸ್ ಏನ್ ಮಾಡಿದ ನಾವು ಅಂತ ಗೊತ್ತಿಲ್ಲ. ಅವ್ನು ಹೇಳ್ದ ನೀವು ಎಲ್ಲ ಇರಿ ಚೆನ್ನಾಗಿರಿ, ನಾನು ಇಂಥ ಬರಲ್ಲ ಅಂತ ಹೇಳ್ಬಿಡ್ದ. ಅವನಿಗೆ ಫ್ರೆಂಡ್ಸ್ ಹೋಗಿ ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನ ಕಾನೂನು ಪ್ರಕಾರ ಏನು ಯಾರು ತಗೊಳ್ಳೋ ಶಿಕ್ಷಣ ಇಲ್ವಾ, ಯಾರು ಕಾನೂನು ಪ್ರಕಾರ ಅವ್ನಿಗೆ ಏನು ಕೊಡೋದೇ ಇಲ್ವಾ, ಹೋದ್ರಲ್ಲಿ ನನ್ನ ನಿಂತು ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನು ಎಂತ ಫ್ರೆಂಡ್ಸ್ ಅವನು ಯಾರು ಆಂಟಿ ಲವರ್. ಗುರು ಎಂಟಿ ಅಲ್ಲ ಅವಳು. ಈ ಫೀಲಿಂಗ್ ವಿಡಿಯೋಗೂ LED ಲೈಟ್ ಯೂಸ್ ಮಾಡಿದೆಯಲ್ಲ, ಗ್ರೇಟ್ ಗುರು ನೀನು. ಅಲ್ಲಾಗಿ ಲೆವೆಲ್ಗೆ ಬಂದಾತ. ದೇಶನೇ ಖುಷಿ ಪಡುವ ಸುದ್ದಿ, ಅಂತೂ ಇಂತೂ ಚಿನ್ನಿ ಬಿಟ್ಟೋಗ್ಬಿಟ್ಲು. ಹಾವು ಕಡ್ದು ಓಣ. ಹೆಂಗ್ ಒಲೆ ಇದು? ಹಂಗಾರ ಉಳಿಸೋಣ. ಏನ್ ಮಾಡ್ಲಿ? ಕಾಲು ಚಾರ್ಜ್ ಜಿಪಿಟಿ. ಕಾಲು ಹಾಯ್ ಚಾರ್ಜ್ ಜಿಪಿಟಿ. ಇದು ಸಾಲ ಆಗಿದ್ದಿನ ಆಯ್ ಚಾರ್ಜ್ ಜಿಪಿಟಿ ಅಂತೇಳೋ. ಇರುವಲ್ಲಿ ಕೇಳ್ತೀನಿ ಚಾರ್ಜ್ ಜಿಪಿಟಿ. ನನ್ ತಮ್ಮಗ್ ಹಾವು ಕಡ್ದು ಏನ್ ಮಾಡ್ಬೇಕು ಜಲ್ದಿ ಹೇಳು. ಕಡಿದ ಹಾವಿನ ಭಾವಚಿತ್ರವಿದೆಯೇ ನಿಂಬಲ್ಲಿ? ಫೋಟೋ ಅದ್ ನಿನ್ ಬಲ್ಲಿ? ಕಡಮ ಎಂದ್ರೆ ಫೋಟೋ ತಗೋತ ನಾವ. ಹಾವು ಕಡ್ದ ಫೋಟೋ ತಗೋತೇನೋ? ಏನ್ರಿ ಒಂದ್ ಬೇರೆ ಹೇಳ, ಜೀವ ಉಳಿಸ್ಬೇಕು ನಾವು. ಕಡಿದ ಹಾವಿನ ಬಣ್ಣ ಯಾವುದು? ಕಲರ್ ನೋಡಿ ಹಾವಿಂದು. ಸತ್ತು ಯಪ್ಪ, ನೀ ನಾನು ಉಳಿಸಲು ಸತ್ತು. ಉಳಿಸ್ತೀನಿ ತಾಳ್ಮೆ ತಾಳ್ಮೆ. ಚಾರ್ಜ್ ಜಿಪಿಟಿ ಜಲ್ದಿ ನನ್ ತಮ್ಮ ಉಳಿಬೇಕು. ಏನ್ರಿ ಜಲ್ದಿ ಒಂದು ಉಪಾಯ ಹೇಳು. ಎಲ್ಲಿ ಕಡಿದಿದೆ? ಖಾಲಿ ಕಡ್ದ ಖಾಲಿ. ಕಾಲಿನ ಬಳಿ ಹೋಗಿ. ಚಾರ್ಜ್ ಜಿಪಿಟಿ ಕಾಲಿನ ಬಳಿ ಬಂದೇನಿ, ಏನ್ ಮಾಡ್ಬೇಕು ಹೇಳು. ಹಾವು ಕಡಿದ ಜಾಗದಲ್ಲಿ ವಿಷವನ್ನು ಬಾಯಿಯಿಂದ ವಿಷಯ ಜಗದಿ ಮುಂದೇನ್ ಮಾಡ್ಬೇಕು ಹೇಳು. ವಿಷಯವನ್ನು ಬಾಯಿಯಿಂದ ಜಗ್ಗಬಾರದು, ಇದರಿಂದ ನಿಮಗೂ ಸಾವು ಸಂಭವಿಸಬಹುದು.
ಪ್ರಪಂಚದಲ್ಲಿ ತಂದೆ ತಾಯಿಗಿಂತ ದೊಡ್ಡ ದೇವ್ರು ಯಾರು ಇಲ್ಲ. ನೀವು ಬೇಗ ಮದುವೆಯಾಗಿ ತಂದೆ ತಾಯಿ ಆಗಿ. ಮೆಂಬರ್ ಸಾಬ್, ಈ ಸರ್ತಿ ನೀವು ಗೆದ್ಬೇಕಂದ್ರೆ ನೀವು ನಮ್ಮ ಸಮಸ್ಯೆಗಳೆಲ್ಲ ತೀರ್ಸ್ಬೇಕು. ಏನ ಸಮಸ್ಯೆಗಳು? ನಮ್ಮೂರಿಗೆ ಬಸ್ ಇಲ್ಲ, ನಮ್ಮೂರಿಗೆ ರೋಡ್ಗಳು ಇಲ್ಲ, ನಮ್ಮೂರಿಗೆ ಓದಕ್ ಸಾಲಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದೆ ಮೆಂಬರ್ ಸಾಬ್. ಇದು ಬಸ್ಸಿಗೆ, ಇದು ರೋಡಿಗೆ, ಇದು ಹುಡುಗರ ಸಾಲುಗಳಿಗೆ, ಇದು ನಿಮ್ಮೆಲ್ಲರ ಸಮಸ್ಯೆಗಳಿಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಮಾಲಕ್ ಏನ್ರೆ ಕೊಡ್ಲ? 4 ದಿವಸ ಆತು ಊಟ ಮಾಡಿಲ್ಲ. ಏನ್ ಕೊಡ್ಲಿ? ನಾಂತಕ್ಕೆ ಏನೈತಿ? ನಾನ ಇಲ್ಲಿ ಕೆಲ್ಸಕ್ಕೆ ಬಂದನು, ನಾಂತಕ್ಕೆ ಏನಿಲ್ಲ. ಮಾಲಕ್ ಹಂಗ ಅನ್ಬೇಡ ಮಾಲಕ್, ಏನೈತಿ ಅದನ್ನ ಕೊಡು. ಬಾಳ ಕಾಡ್ಲಾಯ್ತಪ್ಪ, ಇನ್ ಏನ್ ಕೊಡ್ಲಿ ನನಗಿನ್ನ? ಹಿಂಗ್ ಖಾಲಿಯಾಗಿ ಕೂತ್ಕೊಬಂದು ಕೆಲ್ಸಕ್ಕೆ ಹೋಗುವೆ. ಕೆಲ್ಸಕ್ಕೆ ಹೋಗ್ಬಿಟ್ಟು ಏನ್ ಮಾಡಿ? ಕೆಲ್ಸಕ್ಕೆ ಹೋಗೋ 4 ಸಂಪಾದನೆ ಮಾಡು. ಕಾಸು ಸಂಪಾದನೆ ಹೋಗ್ಬಿಟ್ಟು ಏನ್ ಮಾಡಿ? ಸಂಪಾದನೆ ಆದ್ಮೇಲೆ ಒಂದ್ ಕಂಪ್ನಿ ಕಟ್ಟು. ಕಂಪ್ನಿ ಕಟ್ಬಿಟ್ಟು ಏನ್ ಮಾಡಿ? ಕಂಪ್ನಿ ಕಟ್ಟೋದ್ಮೇಲೆ 4 ಜನಕ್ಕೆ ಕೆಲ್ಸ ಕೊಡು. 4-5 ಜನ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾ ಏನ್ ಮಾಡಿ? ಕೆಲ್ಸ ಕೊಟ್ಮೇಲೆ ನಿಮ್ದೇ ಮನೆಗೆ ಹೋಗೋದು ನೀನು. ಇಷ್ಟೊತ್ತು ಅದೇ ತರ ಮಾಡ್ತಿದ್ದು. ಕಾರ್ತಿಕ್, ನಿಮ್ ಶಾರ್ಟ್ ಮೂವೀಸ್ ಎಲ್ಲ ನೋಡಿದೀನಿ. ನನಗೆ ನಿಮ್ಮಲ್ಲಿ ಹ್ಯೂಜ್ ಕ್ರಶ್. ಥ್ಯಾಂಕ್ ಯು. ಐ ಲವ್ ಯು. ಒಳ್ಳೆ ಫಿಗರ್ ಬಿಡಬೇಡ. ನಿಮ್ಗೆ ಬಾಯ್ ಫ್ರೆಂಡ್ ಯಾರಾದ್ರೂ ಇದಾರಾ? ಇಲ್ಲ. ಪಾಸ್ಟ್ ಲವ್ ಸ್ಟೋರಿ ಏನಾದ್ರು? ಇಲ್ಲಪ್ಪ. ಬಾಯ್ ಬೆಸ್ಟಿ? ಚಿಚಿ, ಒಬ್ನೂ ಇಲ್ಲ. ಓಹೋ, ಈ ಕಾಲದಲ್ಲೂ ಸಂಪ್ರದಾಯಸ್ಥ ಹುಡುಗಿ ಇದ್ದಂಗೋಳೆ. ಓಕೆ ಮಾಡ್ಬಿಡೋಣ. ಐ ಲವ್ ಯು ಟು. ಬಟ್ ನನ್ಗೆ 2 ಮಕ್ಳು, ಒಬ್ಬ ಗಂಡ ಇದ್ದಾನೆ. ಓಕೆ ಅಲ್ವಾ? ನಮಸ್ಕಾರ ಕರ್ನಾಟಕ, ನೀವು ನೋಡ್ತಿದ್ರೆ ಸತ್ಪ್ರಜೆಗಳ ಸ್ವಯಂವರ ಪ್ರಾಯೋಜಕರು ಟೋಲ್ಗೇಟ್ ಅಲ್ಪುಡಿ ಡಮಲ್ಕೋಟ ಇಲ್ಲಿ ಪೋಷಣ ಸಹ ಪ್ರಾಯೋಜಕರು ಫಿನಾಲ್ ಕಾಫ್ ಸಿರಪ್ ಹಾಗೂ ಮಾಮಾ ಸೂತ್ರ ಲಾಂಗ್ ಲಾಸ್ಟಿಂಗ್ ಬಾಡಿ ಸೆಂಟು ಪವರ್ಡ್ ಬೈ ಅಮೃತ ನುಣ್ಣಿ ಹೇರ್ ಆಯಿಲ್. ಬಾಮ್ಮ, ಸತ್ಪ್ರಜೆ ನಂಬರ್ 1 ನುಲ್ದಾಣ ನೀಲವೇಣಿ ಬಾ. ಏನು ನಿನ್ನ ಬೇಡಿಕೆ? ನಮ್ಮಮ್ಮಂಗೆ ಅಳಿಯ ಬೇಕಂತೆ. ಯಾರಾದ್ರೂ ಇದ್ರೆ ಪ್ಲೀಸ್ ನಿಮ್ ಫೋಟೋ ಸೆಂಡ್ ಮಾಡ್ತೀರಾ? ಏಯ್, ಏನೇ ಮನೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅನ್ನೋ ತರ ಕೇಳ್ತಿದ್ಯಾ? ನಮ್ಮ ಅಮ್ಮಂಗೊಬ್ಬ ಅಳಿಯಬೇಕು ಅಂತ. ಯಾಕೆ ನಿನಗೆ ಗಂಡ ಬೇಡವಾ? ನಿಮ್ಮ ಅಮ್ಮಂಗೆ ಅಳಿಯ ಯಾಕೆ? ನಿಂದು ಸೀರೆ ಬ್ಲೌಸ್ ಪೆಟಿಕೋಟ್ ಎಲ್ಲ ಒಗ್ದಿರೋದನ್ನ ತಗೊಂಡೋಗ್ಬಿಟ್ಟು ಮಾಡಿ ಮೇಲೆ ಒಣಗಾಕಕ್ಕ. ಫೋಟೋ ಸೆಂಡ್ ಮಾಡ್ತೀರಾ? ಫೋಟೋ ಯಾಕೆ ನುಲ್ದಾಡ ನೀಲವೇಣಿ, ವಿಡಿಯೋನೇ ಕಳಿಸ್ತೀನಿ ನೋಡು. ನಿಲಿವನಲ್ಲಿ ತೆಲೋ ಮೋಡ ನಾನೀಗ ಗಾಳಿಬಾಟನ್ನು ಕೇಳಬೇಕೀಗ. ನೋಡ್ದೆ ನಮ್ಮ ಹುಡುಗಂಗೆ ಖುಷಿ ಆದಾಗ ಈ ತರ ಸುತ್ತಾಡ್ಕೊಂಡು ಹಾಡು ಹೇಳ್ತಾನೆ ಅನ್ನೋದೊಂದು ಬಿಟ್ರೆ, ಇನ್ನು ಅವ್ನ ಕ್ಯಾರೆಕ್ಟ್ ಮಾತ್ರ 100% ಬ್ಲಾಕ್. ಸಾರಿ, ಅವ್ನ ಕ್ಯಾರೆಕ್ಟರ್ ಮಾತ್ರ 100% ಗೋಲ್ಡ್. ಸೈಡ್ ಹೋಗಿ ಮಾತಾಡ್ಕೊಳ್ಳಿ, ಮ್ಯಾಚ್ ಆದ್ರೆ ಕ್ಯಾಚ್ ಹಾಕೊಳ್ಳಿರಂತೆ. ಆ ಮುಂದಿನ ಸತ್ಪ್ರಜೆ ಯಾರಮ್ಮ? ಓಹೋ, ಬಾಯ್ ಕಟ್ ಭಾಗ್ಯಲಕ್ಷ್ಮಿ ಅವರೇ, ಬನ್ನಿ 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 ಬನ್ನಿಪ್ಪ. ನನ್ನ ನಿಯಮ್ ಅಲ್ಲಿ ನನಗೆ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ರಿ, ನಿಮ್ಮ ಮ್ಯಾರೇಜ್ ಲೈಫ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ. ಹೌದಾ? ಯಾರಮ್ಮ ಅವನು? ಒಂದು ಫೋಟೋ ಏನಾರು ಇದ್ರೆ ಸ್ವಲ್ಪ ತೋರಿಸ್ತೀಯಾ? ಬಿಸಿ ಬಿಸಿ ಕುದಿಯಲ್ಲ ಅವ್ನು ಸಾಮಾನ್ ಮೇಲೆ ಹಾಕ್ಬಿಟ್ಟು ಅಭಿಷೇಕ ಮಾಡ್ಬಿಡ್ತೀನಿ. ಅಂದಂಗೆ ನಿನ್ ಬೇಡಿಕೆ ಏನು? ಫಸ್ಟ್ ಎಕ್ಸ್ಪೆಕ್ಟೇಷನ್ ಈಸ್ ನನಗೆ ಗ್ರ್ಯಾಂಡ್ ಮ್ಯಾರೇಜ್ ಇಷ್ಟ ಇಲ್ಲ. ಐ ವುಡ್ ಲೈಕ್ ಟು ಹ್ಯಾವ್ ಸ್ಮಾಲ್ ರಿಜಿಸ್ಟರ್ ಮ್ಯಾರೇಜ್. ಗಂಟಲಲ್ಲಿ ಕಿಚ್ ಕಿಚ್ಚಿದ್ರೆ ತಿನ್ಬೇಕು ವಿಕ್ಸು. ಸುಂಕುತ್ ಕಟ್ಟೆಯಲ್ಲಿರೋ ಸೊಲ್ಲಾಪುರದ ಮುಂದೆ ದೇವಸ್ಥಾನದಲ್ಲೇ ನಿನ್ನ ಮದ್ವೆ ಫಿಕ್ಸು. ಅಂಡ್ ದೆನ್ ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಐ ಡೋಂಟ್ ವಾಂಟ್ ಟು ಹ್ಯಾವ್ ಕಿಡ್ಸ್. ಅಂದ್ರೆ ನಂಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬೇಬೀಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಗಂಡು ಹುಡುಗ ತುಂಬಾ ಕಷ್ಟ ಆಗುತ್ತಮ್ಮ. ತುಂಬಾ ಕಷ್ಟ ಆಗುತ್ತೆ. And then third condition ಬಂದ್ಬಿಟ್ಟು I want to have separate room, like 2 BHK ಮನೆಯಲ್ಲಿ ಒಂದ್ ರೂಮ್ ನನ್ನ ಹಸ್ಬೆಂಡ್ಗೆ and ಇನ್ನೊಂದು ರೂಮ್ ನನಗೆ ಅಂತ. ಸೊ ಇಟ್ಸ್ ಲೈಕ್ ಸಪರೇಟ್ ರೂಮ್. 2 BHK ಏನಕ್ಕೆ ಸುಮ್ನೆ ವೇಸ್ಟ್? ಇಬ್ರು ಸಪರೇಟ್ ಫ್ಲಾಟ್ ತಗೊಂಡ್ಬಿಟ್ಟು ಹೇಳ್ತೀನಿ. ಅವ್ನು ಗೋದ್ರೆಜ್ ಟೌನ್ ಸರ್ಜಾಪುರ ಹತ್ರ ಇರೋದು, ನೀನ್ ಇಲ್ಲಿ ಗಾಲ್ಫ್ ಕ್ಲಬ್ ಹತ್ರ ಇರೋ ಪ್ರೆಸ್ಟೀಜ್ ಫ್ಲಾಟ್ ತಗೊಂಡು ಹೇಳ್ತೀನಿ. ಇಬ್ರು ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡೆಯಕ್ಕೆ, ನ್ಯೂ ಇಯರ್ ಅಲ್ಲಿ ಕೇಕ್ ಕಟ್ ಮಾಡಕ್ಕೆ, ಸಂಕ್ರಾಂತಿ ಹಬ್ಬದಲ್ಲಿ ಕಪ್ ತಿನ್ನಕ್ಕೆ ಸೇರ್ಕೊಳ್ಳಿರಂತೆ. ಯಾಕಂತ ಅಂದ್ರೆ ಮಿಕ್ಸ್ ಅಲ್ವಾ, ಅದಕ್ಕೆ. ಅಂಡ್ ಫೋರ್ತ್ ಕಂಡೀಷನ್ ಕಮ್ಸ್ ಪರ್ಮಿಷನ್ ತಗೋಬೇಕು ಅಂತ ಏನಿಲ್ಲ. ಇನ್ಫಾರ್ಮ್ ಮಾಡಿ ಹೋಗೋದು ಸಮಥಿಂಗ್ ವಾಟ್ ಐ ಸಜೆಸ್ಟ್ ಆರ್ ಸಪೋರ್ಟ್. ನೋಡ್ದ ಇದೇ ಕಾರಣಕ್ಕೆ ನಾನು ಹೇಳಿದ್ದು ಸಪರೇಟ್ ಫ್ಲಾಟ್ ಮಾಡ್ಕೊಂಬಿಡಿ ಅಂತ. ಅವಾಗ ನೀನ್ ಎಲ್ಲಿ ಹೋಯ್ತೀಯಾ, ಏನ್ ಮಾಡ್ತೀಯಾ, ಯಾರ ಜೊತೆ ಇರ್ತೀಯಾ, ಏನ್ ತಿಂತೀಯಾ, ಏನು ಗೊತ್ತಾಗಲ್ಲ ನಿನ್ ಗಂಡಂಗೆ. ಅಂಡ್ ದೆನ್ ಫಿಫ್ತ್ ಕಂಡೀಷನ್ ಬಂದ್ಬಿಟ್ಟು ಎನಿ ಫಿಸಿಕಲ್ ಅಬ್ಯೂಸ್ ತುರಂತ್, ಲೈಕ್ the next day I'll file a divorce case. I don't like it in this physical abuse. ಮದುವೆ ಆಗಿರೋ ಗಂಡ ಮುಟ್ಟಿದ್ರೆ ಫಿಸಿಕಲ್ ಅಬ್ಯೂಸಾ? ಅಮ್ಮ ಧನ್ಯವಾದ, ಶುಕ್ರಿಯಾ, ನಮಸ್ತೆ, ಅಡ್ಬಿದ್ದೆ. ನೀನ್ ಮುಟ್ಟೇನು ಅಂತ ಸೆಣೆ ನಮ್ಮ ಸತ್ಪ್ರಜೆಗಳ ಸ್ವಯಂವರದಲ್ಲಿ ನಮ್ಮ ತಾಯಿ ಅಣ್ಣಿಗೂ ಇಲ್ಲ. ದಯವಿಟ್ಟು ನೀನ್ ಕಳ್ಸ್ಕೊ. ಮದುವೆ ಆದ್ರೆ ಕರಿ, ಊಟಕ್ಕೆ ಬಂದು ಉಣ್ಕೊಂಡು ಹೋಯ್ತೀನಿ. ಜಾಸ್ತಿ ನಗಬೇಡಿ, ತುಟ್ಟಿ ನೋಯ್ತದೆ.